ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನ ಕ್ರಿಕೆಟ್ ಅಭಿಮಾನಿಗಳಿಗೆ ಬಿಗ್ ಶಾಕ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆ ಪಂದ್ಯ ನಡೆಯಲ್ಲ. ನಾಳೆ ನಡೆಯಬೇಕಿದ್ದ ವಿಜಯ್ ಹಜಾರೆ ಪಂದ್ಯ, ಆದರೆ ಅನುಮತಿಯನ್ನು ನಿರಾಕರಿಸಿದ್ದಾರೆ. ಕ್ರಿಕೆಟ್ ಅಭಿಮಾನಿಗಳಿಗೆ ಬಿಗ್ ಶಾಕ್ ಎದುರಾಗಿರೋದು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಳೆ ಪಂದ್ಯ ನಡೆಯುವ ನಿರೀಕ್ಷೆ ಇತ್ತು. ವಿರಾಟ್ ಕೊಹ್ಲಿ ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ವಿಜಯ್ ಹಜಾರೆ ಪಂದ್ಯ ಅನುಮತಿಯನ್ನು ನಿರಾಕರಿಸಲಾಗಿದೆ. ಪಂದ್ಯಕ್ಕಾಗಿ ವಿರಾಟ್ ಕೊಹ್ಲಿ ಬೆಂಗಳೂರಿಗೆ ಬಂದಿದ್ದಾರೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ನಡೆಯಬೇಕಿದ್ದಂತಹ ಪಂದ್ಯಕ್ಕೆ ಅನುಮತಿಯನ್ನು ನಿರಾಕರಿಸಲಾಗಿದೆ. ಭದ್ರತಾ ದೃಷ್ಟಿಯಿಂದ ನಾಳೆಯ ಪಂದ್ಯ ರದ್ದಾಗಿದೆ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ನೂತನ ಅಧ್ಯಕ್ಷರಾಗಿ ವೆಂಕಟೇಶ್ ಪ್ರಸಾದ್ ಆಯ್ಕೆಯಾಗಿದ್ದರು. ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ, ಗೃಹ ಸಚಿವರನ್ನು ಭೇಟಿ ಮಾಡಿ ಮನವಿ ಮಾಡಿದ್ರು. ಆದರೆ ನೂತನ ಅಧ್ಯಕ್ಷರಿಗೆ ಭಾರಿ ಹಿನ್ನಡೆಯಾಗಿದೆ. ರಾಷ್ಟ್ರೀಯ ಪಂದ್ಯಗಳನ್ನು ನಡೆಸೋದಕ್ಕೆ ಹರಸಾಹಸವನ್ನೇ ಪಟ್ಟಿದ್ರು. ಎಲ್ಲವನ್ನ ಸರಿಪಡಿಸಿಕೊಳ್ತೀವಿ, ಅನುಮತಿಯನ್ನು ಕೊಡಿ ಅಂತ ಸಾಕಷ್ಟು ಬಾರಿ ಮನವಿಯಾಗಿತ್ತು. ಸದಸ್ಯರೆಲ್ಲ ಹೋಗಿದ್ರು. 2 ದಿನಗಳ ಹಿಂದಷ್ಟೇ ಎಲ್ಲವೂ ಸುಗಮವಾಗಿ ನಡೀಬೇಕು ಅಂತ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೋಮ ಹವನಗಳನ್ನು ಮಾಡಿಸಲಾಗಿತ್ತು. ಬಟ್ ಇದೀಗ ಅನುಮತಿ ನಿರಾಕರಣೆ ಆಗಿದೆ. ಆತಿಥ್ಯವನ್ನು ಪಡೆಯುವಲ್ಲಿ ಅಧ್ಯಕ್ಷರು ಇದೀಗ ವಿಫಲರಾಗಿದ್ದಾರೆ. ಗೃಹ ಇಲಾಖೆಯನ್ನು ಮನವೊಲಿಸುವಲ್ಲೂ ಕೂಡ ನೂತನ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ವಿಫಲರಾಗಿರೋದು. ಮೂಲಭೂತ ಮತ್ತು ಭದ್ರತಾ ದೃಷ್ಟಿಯಿಂದ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿದೆ. ಡಿಸೆಂಬರ್ 24ರಿಂದ ವಿಜಯ್ ಹಜಾರೆ ಕ್ರಿಕೆಟ್ ಪಂದ್ಯಗಳು ನಡೆಯೋದಕ್ಕೆ ಮನವಿಯನ್ನು ಮಾಡಿಕೊಂಡಿತ್ತು. ಆದರೆ ಸಾರ್ವಜನಿಕರನ್ನು ಹೊರತುಪಡಿಸಿ ಕೇವಲ ಆಟಗಾರರಿಗೆ ಮಾತ್ರ ಆಟ ಆಡಿಸುವಂಥ ನಿರ್ಧಾರಕ್ಕೂ ಕೂಡ ಬರ್ತಾರೆ ಎನ್ನುವಂಥ ಮಾಹಿತಿಗಳು ಬಂದಿತ್ತು. ಅಂದರೆ ಯಾವುದೇ ಪ್ರೇಕ್ಷಕರಿಗೂ ಕೂಡ ಅವಕಾಶವನ್ನು ಕೊಡದೆ ಕ್ರೀಡಾಪಟುಗಳ ಸುರಕ್ಷತೆ ಎಲ್ಲ ಕಾರಣಗಳಿತ್ತು. ಬಿಕಾಸ್ ಏಪ್ರಿಲ್ ತಿಂಗಳಲ್ಲಿ 11 ಜನ ಕಾಲ್ತುಳಿತ ಪ್ರಕರಣ ಆಗಿತ್ತಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಅದಾದ ನಂತರ ನಿವೃತ್ತ ನ್ಯಾಯಮೂರ್ತಿ ಕುನ್ನಾ ಅವರ ನೇತೃತ್ವದಲ್ಲಿ ಒಂದು ವರದಿಯನ್ನು ಕೊಡಲಾಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಮನ್ನು ಹೇಗೆ ಮಾರ್ಪಾಡು ಮಾಡಬೇಕು, ಬಾಗಿಲುಗಳ ವ್ಯವಸ್ಥೆ ಏನು ಮಾಡಬೇಕು, ಅದಾದ ನಂತರ ಕಾಲ್ತುಳಿತಕ್ಕೆ ಕಾರಣಗಳೇನು, ಎಲ್ಲದರ ಬಗ್ಗೆಯೂ ಕೂಡ ಸುದೀರ್ಘವಾದಂಥ ವರದಿ ಸಿದ್ದರಾಮಯ್ಯನವರ ಕೈಗೆ ಸೇರಿತ್ತು. ಇತ್ತೀಚೆಗಷ್ಟೇ ಬೆಳಗಾವಿಯಲ್ಲಿ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅನುಮತಿಯನ್ನು ಕೊಡಬೇಕು ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಆಗಿತ್ತು. ಇದೀಗ ಕಾಲ್ತುಳಿತದಿಂದ ಎಲ್ಲ ಬೆಳವಣಿಗೆಗಳಾದ ನಂತರ ಮತ್ತೊಮ್ಮೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಆಟಗಳನ್ನು ಆಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಎಲ್ಲವೂ ಮನವಿಯಾಗಿತ್ತು. ಆದರೆ ಇದೀಗ ಭದ್ರತೆಯ ದೃಷ್ಟಿಯಿಂದ ನಾಳೆಯ ಪಂದ್ಯಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ. ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಈ ಪಂದ್ಯವನ್ನು ಆಡೋದಕ್ಕೆ ದೆಹಲಿ ಪರವಾಗಿ ಆಡ್ತಾ ಇದ್ದಾರೆ, ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಮತ್ತೆ ಯಾವುದೇ ಅವಘಡಗಳಾಗಬಾರದು, ಇಂತಹ ಅನಾಹುತಗಳಾಗಬಾರದು ಅಂತ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕುನ್ನಾ ನೇತೃತ್ವದ ಕಮಿಟಿ ಕೊಟ್ಟಿದೆ. ಏನೇನು ಮಾರ್ಪಾಡು ಮಾಡಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ. ಆದರೆ ನಾಳೆ ಈ ಪಂದ್ಯ ನಡೆಯಬಹುದು ಎನ್ನುವಂತಹ ನಿರೀಕ್ಷೆಗಳು ಸಹಜವಾಗಿತ್ತು. ಸಾರ್ವಜನಿಕ ವೀಕ್ಷಣೆ ಇಲ್ಲದೆ ಕೇವಲ ಆಟವನ್ನು ಆಡಿಸೋದಕ್ಕೆ ಅನುಮತಿಯಾದರೂ ಸಿಗಬಹುದು ಎನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಅದು ಸಾಧ್ಯವಾಗಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಒಂದು ನಿರೀಕ್ಷೆ ಇತ್ತು, ಅಟ್ಲೀಸ್ಟ್ ಕ್ರಿಕೆಟ್ ಆದರೂ ಆಡ್ತಾರೆ ಪ್ರೇಕ್ಷಕರಿಲ್ಲದೆ ಅಂತ. ಬಟ್ ಅದು ಕೂಡ ಇದೀಗ ನಿರಾಶೆ. ಇದು IPL RCB ಯಾವಾಗ ಕಪ್ ಗೆತ್ತೋ ಬೆಂಗಳೂರಿನಲ್ಲಿ ಅದ್ಭುತವಾದಂತ ಕಾರ್ಯಕ್ರಮವನ್ನ ಆಯೋಜನೆ ಮಾಡುವಂತ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 10 ರಿಂದ 11 ಅಭಿಮಾನಿಗಳ ಕಾಲ್ತುಳಿತ ಪ್ರಕರಣ ಇಡೀ ವಿಶ್ವವೇ ಬೆಂಗಳೂರಿನತ್ತ ತಿರುಗಿ ನೋಡುವಂತ ಕೆಲಸ ಆಯ್ತು. ಈ ಸಂಬಂಧಪಟ್ಟಾಗೆ ದೊಡ್ಡ ಮಟ್ಟದಲ್ಲಿಯೂ ಕೂಡ ತೀವ್ರವಾದಂತ ಆಕ್ರೋಶಗಳು ಕೂಡ RCB ಮ್ಯಾನೇಜ್ಮೆಂಟ್ ಸೇರಿದಂತೆ ಸರ್ಕಾರದ ಮಟ್ಟದಲ್ಲೂ ಕೂಡ ಜನಾಕ್ರೋಶ ವ್ಯಕ್ತವಾಯಿತು. ಇದರ ಬೆನ್ನಲ್ಲೇ ಸರ್ಕಾರ ಏನಾಡ್ತು, RCB ತನ್ನ ಮ್ಯಾನೇಜ್ಮೆಂಟ್ ಮೇಲೆ ಸೇರಿದಂತೆ ಚಿನ್ನಸ್ವಾಮಿ ಆಡಳಿತ ಮಂಡಳಿ ಮೇಲೆ ಕಂಪ್ಲೇಂಟ್ ಗಳನ್ನ ಹಾಕ್ತಾರೆ, ಅವ್ರ ಮೇಲೆ ಆರೋಪಗಳನ್ನ ಮಾಡುವಂತ ಕೆಲಸ ಆಯ್ತು. ಅದಾದ ಬಳಿಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳು ಯಾವೂ ಕೂಡ ಅಲ್ಲಿ ಜರುಗಲಿಕ್ಕೆ ಅವಕಾಶ ಸಿಗಲೇ ಇಲ್ಲ. ಈ ಸಂಬಂಧಪಟ್ಟಾಗೆ ಅಟ್ಲೀಸ್ಟ್ ರಾಷ್ಟ್ರೀಯ ಪಂದ್ಯಗಳೆಲ್ಲ ಆಡೋಕಾದ್ರೂ ಅವಕಾಶ ಸಿಗುತ್ತಾ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಇತ್ತೀಚೆಗಷ್ಟೇ ಚುನಾವಣೆಯಲ್ಲಿ
ಗೆದ್ದಂತ ವೆಂಕಟೇಶ್ ಪ್ರಸಾದ್ ಅವರ ತಂಡ ಏನಿದೆಯೋ ಅಧ್ಯಕ್ಷತೆ ತಂಡ ರಾಷ್ಟ್ರೀಯ ಪಂದ್ಯಗಳನ್ನಾದ್ರೂ ಆಡಿಸ್ಲಿಕ್ಕೆ ಅವಕಾಶ ಸಿಗುತ್ತಾ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕಂತೂ ಹೋರಾಟ ಆಗ್ತಾ ಇತ್ತು. ಆ ಹೋರಾಟಕ್ಕೂ ಕೂಡ ಈಗ ತಣ್ಣೀರೆರಚುವಂತ ಕೆಲಸ ಆಗಿದೆ. ದೆಹಲಿ ವರ್ಸಸ್ ಆಂಧ್ರದ ನಡುವೆ ನಾಳೆಯಿಂದ ಒಟ್ಟು 3 ದಿನಗಳ ಕಾಲ ನಡಿಬೇಕಿದ್ದಂತ ರಾಷ್ಟ್ರೀಯ ಪಂದ್ಯವೂ ಕೂಡ ಸದ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಇಂದ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಇಲ್ಲ, ಆಡ್ಲಿಕ್ಕೆ ಅವಕಾಶ ಇಲ್ಲ. ಭದ್ರತಾ ಸೇರಿದಂತೆ ಇನ್ನಿತರ ಕಾರಣಗಳನ್ನ ಇಟ್ಕೊಂಡು ಅಲ್ಲಿ ವೈಫಲ್ಯತೆ ಕಂಡು ಬರ್ತಾ ಇದೆ ಎನ್ನುವಂತ ನಿಟ್ಟಿನಲ್ಲಿ ಗೃಹ ಇಲಾಖೆಯಿಂದ ಈ ರೀತಿಯಾದಂತಹ ಉತ್ತರ ಬಂದಾದ ನಂತರ ಸದ್ಯಕ್ಕೆ ನಾಳೆ ಆಯೋಜನೆ ಆಗ್ಬೇಕಾದಂತಹ ಪಂದ್ಯ ದೆಹಲಿ ವರ್ಸಸ್ ಆಂಧ್ರ ಪ್ರದೇಶ, ಅದರಲ್ಲೂ ವಿರಾಟ್ ಕೊಹ್ಲಿ ಅವರು ನಾಳೆ ಈ ಒಂದು ಪಂದ್ಯವನ್ನ ಆಡ್ಲಿಕ್ಕೆ ಬರ್ತಾ ಇದ್ರು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಸದ್ಯಕ್ಕೆ ಚಿನ್ನಸ್ವಾಮಿಯ ಸ್ಟೇಡಿಯಂ ಅಲ್ಲಿ ಅವಕಾಶ ಇಲ್ಲದಂತಹ ಕಾರಣದಿಂದಾಗಿ ಈ ಒಂದು ಪಂದ್ಯವನ್ನ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಳಿ ಇರುವಂತ NCA ಗ್ರೌಂಡ್ ಏನಿದೆಯೋ ಅಲ್ಲಿಗೆ ಶಿಫ್ಟ್ ಮಾಡುವಂತ ಕೆಲಸ ಆಗಿದೆ. ನಾಳೆ ಅಲ್ಲಿ ಪಂದ್ಯ ಆಯೋಜನೆ ಆಗಿರುವಂತ ಕೆಲಸ ಒಟ್ಟಾರೆಯಾಗಿ ಆಗ್ತಾ ಇದೆ. ಈ ಮೂಲಕವಾಗಿ ಹೇಳೋದಾದ್ರೆ ಚಿನ್ನಸ್ವಾಮಿಯಲ್ಲಿ ಇನ್ನು ಮುಂದೆ ಕ್ರಿಕೆಟ್ ಮ್ಯಾಚ್ಗಳು ಪಂದ್ಯಗಳು 0% ರೂಪದಲ್ಲಿ ವ್ಯಕ್ತವಾಗ್ತಿದವ, ಯಾವುದೇ ಕಾರಣಕ್ಕೂ ಕೂಡ ಪಂದ್ಯಗಳನ್ನ ಇಲ್ಲಿ ಆಯೋಜನೆ ಮಾಡ್ಲಿಕ್ಕೆ ಸರ್ಕಾರದ ಮಟ್ಟದಲ್ಲಿರುವಂತಹ ಗೃಹ ಇಲಾಖೆಯು ಕೂಡ ಅವಕಾಶ ಕೊಡ್ತಿಲ್ವಾ ಎನ್ನುವಂತ ಸದ್ಯಕ್ಕಂತೂ ಪ್ರಶ್ನೆ ಕಾಡ್ತಾ ಇದೆ. ಈ ಮೂಲಕವಾಗಿ ಚಿನ್ನಸ್ವಾಮಿ ಶತಮಾನಗಳಿಂದಲೂ ಕೂಡ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಹೆಸರನ್ನ ಗಳಿಸಿತ್ತು. RCB ಕಪ್ ಗೆದ್ದಾದ ನಂತರ ಕಾಲ್ ತುಳಿತ ಪ್ರಕರಣದಿಂದಾಗಿ ಏನೊಂದು ಬ್ಯಾಡ್ ಕಮೆಂಟ್ಗಳು ವ್ಯಕ್ತ ಆಗ್ತದವೆ, ಒಂದು ಕಪ್ಪು ಚುಕ್ಕೆ ವ್ಯಕ್ತವಾಯ್ತು. ಅದಾದ ಬಳಿಕ ಸದ್ಯಕ್ಕಂತೂ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಗಳಾಗ್ಬೋದು, ಜೊತೆಗೆ ಮಿನಿಮಮ್ ರೂಪದಲ್ಲಿ ಆಗುವಂತ ರಾಷ್ಟ್ರೀಯ ಪಂದ್ಯಗಳಿಗೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಎನ್ನುವಂಥದ್ದಕ್ಕೆ ಇದೊಂದು ಸ್ಪಷ್ಟವಾದಂತಹ ಉದಾಹರಣೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ವಿರಾಟ್ ಕೊಹ್ಲಿ ಅವರನ್ನ ನಾವು ಕಣ್ತುಂಬಿಕೊಳ್ಬಹುದಾಗಿತ್ತ ಅಂತ ಏನ್ ಕಾದುಕೊಳ್ತಿದ್ರೋ ಈ ಒಂದು ರಾಷ್ಟ್ರೀಯ ಪಂದ್ಯದಲ್ಲಿ ದೆಹಲಿ ವರ್ಸಸ್ ಆಂಧ್ರ ಪ್ರದೇಶ ಪಂದ್ಯದಲ್ಲಿ ಅದು ಕೂಡ ಸದ್ಯಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರುವಂತ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿರೋದಂತೂ ಸುಳ್ಳಲ್ಲ ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.